ಎಲ್ಲ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೆ ಭಯವಿಲ್ಲ. ಯಾವ ಕೇಡು ಬಳಿ ಬರದು, ದೇವನ ಬೆಳಕು ರಕ್ಷಕನು. ಯಾರಿಗೆ ಹಂಜುವೆನೋ, ದೇವನೇ ಬೆಳಕು ರಕ್ಷಕನು. ಯಾರಿಗೆ ಹಂಜುವೆನೋ, ಆತನಿಗೆ ಬಾಳಿನ ಬಲವಾದ. ಯಾರಿಗೆ ಭಯ ಪಡುವೆ, ಆತನೇ ಬಾಳಿನ ಬಲವಾದ. ಯಾರಿಗೆ ಭಯ ಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನೋ ಭಯವಿಲ್ಲ. ಯಾವ ಕೇಡು ಬಳಿ ಬರದು, ತಾಯಿಯೇ ಮಗುವನ್ನು ಮರೆತರು, ಮರ್ಯಾದ ನನ್ ಕರ್ತನೇ. ತಾಯಿಯೇ ಮಗುವನ್ನು ಮರೆತರು, ಮರ್ಯಾದ ನನ್ ಕರ್ತನೇ. ಕುರುಬನಂತೆ ನನ್ನ ನಡೆಸುವ, ಅಭಿಷೇಕ ಮಾಡಿರುವ. ಕುರುಬನಂತೆ ನನ್ನ ನಡೆಸುವ, ಅಭಿಷೇಕ ಮಾಡಿರುವ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನೋ ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಹಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಹಪ್ಪಿಕೊಂಡೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನೋ ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಆಮೆನ್. ಥ್ಯಾಂಕ್ ಯು ಸರ್. ವಿಶೇಷ ಗೀತೆಯೊಡನೆ ದೇವರನ್ನ ಸ್ತುತಿಸಿದ ಸಹೋದರಿ ಹಾಗೂ ಸಹೋದರರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯವು ದೇವರ ಸ್ವರವನ್ನ ಕೇಳ್ತಕ್ಕಂತ ಒಂದು ಸಮಯವಾಗಿದೆ. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವರು ಬೋಧಕರಾದ ಅಮಿತ್ರವರು. ಬೋಧಕರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ಹಾಗೂ ಬೋಧಕರಾದ ಎಂ ರಾಜುರವರ ಪರವಾಗಿ ಹೃದಯ ಪೂರ್ವಕವಾಗಿ ಆಹ್ವಾನಿಸುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನ್ನವನ್ನ ಬಡಿಸಲು ತಮ್ಮನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ದೇವರು ನಿಮ್ಮನ್ನು ಒಳ್ಳೇದ್ ಮಾಡೆ. ಸುಂದರವಾದಂತ ಮುಂಜಾನೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ದೇವರ ಮಕ್ಕಳಾಗಿರುವಂತಹ ನಾವು ಹಾಸಿಗೆಯಿಂದ ನೇರವಾಗಿ ಎದ್ದು ಕರ್ತನ ಸಮ್ಮುಖದಲ್ಲಿ ಒಟ್ಟಾಗಿ ಸೇರಿ ಬಂದು ಆತನು ಮಾಡಿರುವಂತ ಉಪಕಾರಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹಿಮೆಯಾದ ಕಾರ್ಯಗಳನ್ನು ನೆನೆಸಿಕೊಂಡು ಆತನಿಗೆ ಸ್ತೋತ್ರ ಹೇಳಲಿಕ್ಕಾಗುವಂತೆ ಒಳ್ಳೆ ಸಮಯವನ್ನು ರಕ್ಷಕನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ನಮ್ಮ ಸೃಷ್ಟಿಕರ್ತನಾದ ಯೇಸುವನ್ನು ಬಹಳ ಕೊಂಡಾಡುತ್ತೇನೆ. ಹಾಗೂ ದೇವರ ವಾಕ್ಯವನ್ನು ಹೇಳಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹಿರಿಯ ಬೋಧಕರಾಗಿರುವಂತ ಪಾಸ್ಟರ್ ಎಂ ರಾಜರವರಿಗೂ ಹಾಗೂ ಸವಿತಾ ಮ್ಯಾಥಿ ಅವರಿಗೂ ಸಹ ನನ್ನ ಹೃದಯಪೂರ್ವಕವಾದಂತ ವಂದನೆಗಳು ಸಲ್ಲಿಸ್ತೇನೆ. ದೇವರು ಅವರನ್ನು, ಅವರ ಸೇವೆಯನ್ನು ಅತ್ಯಧಿಕವಾಗಿ ವಿಸ್ತರಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಸೊ ವಿಶೇಷವಾಗಿ ವಿಶೇಷ ಗೀತೆಯನ್ನು ಹಾಡಿದಂತ ಪ್ರಿಯ ಸಹೋದರಿ ಅವರ ಕುಟುಂಬಕ್ಕೂ ಸಹ ನನ್ನ ವಂದನೆಗಳು ಸಲ್ಲಿಸ್ತೇನೆ. ದೇವರು ಅವರ ಸೇವೆನ ಆಶೀರ್ವಾದ ಮಾಡಲಿ.
ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವೆಲ್ಲರೂ ಸಹ ಕೂಡಿ ಕೇಳುವುದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳು ಮುಚ್ಚೋಣ. ಒಂದು ಸಣ್ಣದಾಗಿ ಆತ್ಮನ ಸಹಾಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ಹಾಸಿಗೆಯಿಂದ ಎದ್ದು ನೇರವಾಗಿ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವೆಲ್ಲರೂ ಸಹ ನಿನ್ನ ಸನ್ನಿಧಿಗೆ ಕೂಡಿ ಬಂದಿದ್ದೇವೆ ಸ್ವಾಮಿ. ದೇವರೇ, ಈ ಸಂದರ್ಭದಲ್ಲಿ ನಮ್ಮ ಕೂಡ ಮಾತನಾಡು ಸ್ವಾಮಿ. ದೇವರೇ, ನಮ್ಮನ್ನು ಎಚ್ಚರಿಸು ರಾಜ, ನಮ್ಮನ್ನು ಗದರಿಸು, ನಮ್ಮನ್ನು ಖಂಡಿಸು ಕರ್ತನೆ. ನಾವೆಲ್ಲರೂ ಸಹ ನಿನ್ನ ವಾಕ್ಯದ ಮುಖಾಂತರವಾಗಿ ತಿದ್ದುಕೊಂಡು ನಿನ್ನ ಭಕ್ತಿ ಮಾರ್ಗದಲ್ಲಿ ನಡಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡುವುದಾಗಿ ತಂದೆಯೇ, ನಿನ್ನ ಆತ್ಮನ ಕಳಿಸಿಕೊಡಿ ಎಂಬುದಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಈ ಒಂದು ಮುಂಜಾನೆಯ ವೇಳೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಕ್ಕಂತ ವಿಚಾರ ಬಂದು 2 ಥೆಸಲೋನಿಕದವರಿಗೆ ಅಪೊಸ್ತಲನಾದ ಪೌಲನು ಬರೆದಿರುವಂತ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ ಕೆಲವು ವಚನಗಳನ್ನು ಈ ದಿನದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆ 2ನೇ ಪತ್ರಿಕೆ 2ನೇ ಅಧ್ಯಾಯ 13ರಿಂದ ಕೆಲವು ವಚನಗಳನ್ನು ಈ ದಿನದ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. 13ನೇ ವಚನ ಈ ರೀತಿಯಾಗಿ ಹೇಳ್ತದೆ: ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆನಿಟ್ಟು ರಕ್ಷಣೆಯನ್ನು ಪಡೆದುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿ ಬದ್ಧರಾಗಿದ್ದೇವೆ ಎಂಬುದಾಗಿ. ಅಪೊಸ್ತಲನಾದಂತ ಪೌಲನು ಮೊದಲನೇ ಶತಮಾನದಲ್ಲಿ ಯೇಸು ಸ್ವಾಮಿ ಕಾಲವಾದ ನಂತರ ಆತನು ಬಹಳಷ್ಟು ಕ್ರಾಂತಿಕಾರಿಯಾಗಿ ಸುವಾರ್ತೆಯನ್ನು ಸಾರಿರುವಂತ ಒಬ್ಬ ವ್ಯಕ್ತಿ, ಬಹಳ ಜ್ಞಾನದಿಂದ ಕೂಡಿರುವಂತ ಒಬ್ಬ ವ್ಯಕ್ತಿ. ಅಷ್ಟು ಮಾತ್ರವಲ್ಲದೆ ಎಲ್ಲ ಶಿಷ್ಯರಿಗೆ ಕೊಟ್ಟನೆಂಬುದಾಗಿ ನೋಡುತ್ತೇವೆ. ಎಷ್ಟೋ ಜನರು ಸಾಯಿಸನೆಂಬುದಾಗಿ ನೋಡುತ್ತೇವೆ. ಆ ಹೆಸರು ಯೇಸು ಸ್ವಾಮಿ ಯಾರಾದ್ರೂ ನಂಬಿದಾರೋ? ಆತನು ನನ್ನ ಸ್ವರ ಕೇಳಿಸಿದೆ ಅಂದ್ರ ಪಾಸ್ಟರ್? ಕೇಳಿಸ್ತದೆ ಕಟ್ಟಾಗಿ ಬಂತ, ಅದಕ್ಕೋಸ್ಕರ ಕಟ್ಟಾಗಿತ್ತು. ಓಕೆ. ಸೊ ಆತನು ಅನೇಕ ಕಡೆಯಲ್ಲಿ ಸುವಾರ್ತೆಯನ್ನು ಸಾರ್ಲಿಕ್ಕೆ ಹೋಗ್ತಾ ಇದೆ. ಥೆಸಲೋನಿಕ ಆಗಿರ್ಬೋದು, ಫಿಲಿಪಿ ಆಗಿರ್ಬೋದು, ಹಾಗೂ ಗಲತಿ ಆಗಿರ್ಬೋದು, ಇಬ್ರಿಯರ ಬಳಿ ಹೋಗಿರ್ಬೋದು, ಹೀಗೆ ಅನೇಕ ಕಡೆಯಲ್ಲಿ ರೋಮಪುರದವರಿಗೆ ಬಳಿ ಹೋಗಿರ್ಬೋದು. ಹೀಗೆ ಅವನು ಅನೇಕ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ತಿದ. ಒಂದು ಸಾರಿ ಸುವಾರ್ತೆ ಸಾರಿ ಮತ್ತೊಂದು ಸಾರಿ ಸುವಾರ್ತೆ ಸಾರಲಿಕ್ಕೆ ಇನ್ನೊಂದು ಸಾರಿ ಆ ಪ್ರಾಂತ್ಯಕ್ಕೆ ಹೋಗುವಾಗ ಅವರೆಲ್ಲರೂ ಸಹ ಸಂಪೂರ್ಣವಾಗಿ ವಾಕ್ಯವನ್ನು ಮರೆತು ಹೋಗ್ತಾ ಇದ್ರು. ಅವ್ರದೇ ಆದಂತ ಆಚಾರ ವಿಚಾರಗಳಲ್ಲಿಯೂ, ಅವ್ರದೇ ಆದಂತ ಕಟ್ಟಳೆ ಕಾನೂನುಗಳಲ್ಲಿಯೂ, ಅವ್ರದೇ ಆದಂತ ವಿಗ್ರಹಾರಾಧನೆಗಳಲ್ಲಿಯೂ ಅವ್ರು ಹೋಗ್ತಾ ಇದ್ರು. ಸೊ ಪೌಲನು ಅದನ್ನ ನೋಡಿ ಬಹಳ ದುಃಖ ಪಡ್ತಾ ಇದ್ದ. ಅದಕ್ಕೋಸ್ಕರ ಇಲ್ಲಿ ಥೆಸಲೋನಿಕದವರಿಗೆ 2ನೇ ಪತ್ರಿಕೆಯನ್ನು ಆತನು ಬರಿತಾ ಇದ್ದಾನೆ. ಆ 2ನೇ ಪತ್ರಿಕೆಯಲ್ಲಿ ಮುಖ್ಯವಾಗಿ ಅವರಿಗೆ ಹೇಳ್ತಕ್ಕಂಥ ಒಂದು ಮಾತು ಏನೆಂಬುದಾಗಿ ನೋಡುವಾಗ, ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ,
ಎಷ್ಟು ಅದ್ಭುತವಾಗಿ ಅವರ ವಿಚಾರದಲ್ಲಿ ಸಂಬೋಧನೆ ಮಾಡ್ತಿದ್ದೇನೆ ಎಂಬುದಾಗಿ ನೋಡುವಾಗ, ಕರ್ತನಿಗೆ ಪ್ರಿಯರಾಗಿರುವಂತ ಸಹೋದರರೇ ಏನಂತ ಹೇಳ್ತಾರೆ ನೋಡ್ರ, ಆನಂತರ ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿರಬೇಕು. ಎಂತ ಒಂದು ಮಾತನ್ನ ಆತನ ಹೇಳ್ತಾನೆ ಅಂದ್ರೆ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ದೇವೋ. ಯಾರ್ಯಾರು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟಿದ್ದಾರೋ ಅವರಲ್ಲಿ ಕಿಂಚಿತ್ತು ಸಹ ಪಾಪ ಇರುವುದಿಲ್ಲ. ದೇವರಿಗೆ ವಿರುದ್ಧವಾದಂತ ಒಂದು ಸಹ ಪಾಪ ಇರುವುದಿಲ್ಲ. ಅವರು ಬಹಳಷ್ಟು ದೇವರಿಗಾಗಿ ಜೀವಿಸುವಂತವರಾಗಿದ್ದಾರೆ. ಏನೇ ಒಂದು ತಪ್ಪು ಮಾಡುವಾಗ ಬಹಳಷ್ಟು ಆಲೋಚನೆ ಮಾಡ್ತಾರೆ, ಅಯ್ಯೋ ಇದು ದೇವರಿಗೆ ವಿರುದ್ಧವಾದಂತ ಪಾಪ ಎಂಬುದಾಗಿ ತಿಳಿದು ಅವರು ಪಾಪ ಮಾಡುವುದಿಲ್ಲ. ಇದು ಪವಿತ್ರಾತ್ಮನ ಶುದ್ಧೀಕರಿಸಲ್ಪಟ್ಟಿದ್ರೆ ಮಾತ್ರ. ಒಂದು ಕಾಲದಲ್ಲಿ ದಾವೀದನ ಜೀವಿತ ತೆಗೆದುಕೊಳ್ಳುವಾಗ ಅಷ್ಟು ಮಾತ್ರ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅಲ್ಲದೆ ಪೇತ್ರನ ಜೀವಿತ ತೆಗೆದುಕೊಳ್ಳುವ ವಿರುದ್ಧವಾಗಿ ವಿಚಾರ ಮಾಡಿಸ್ತಾನೆ. ಬಹಳ ಘೋರವಾಗಿತ್ತು. ಬಹಳಷ್ಟು ದೇವರ ಕಣ್ಣಲ್ಲಿ ಕೆಂಗಣ್ಣಿಗೆ ಆತನ ಗುರಿಯಾಗಿದ್ದ. ಸೊ ನಾತನ ಪ್ರವಾದಿ ಅಂತ ನಾತನ ಮುಖಾಂತರವಾಗಿ ಅವನನ್ನು ಎಚ್ಚರಿಸುವಾಗ 51 ಕೀರ್ತನೆ ಬರೀತಾನೆ. ದೇವರೇ, ನಿನ್ನ ಪವಿತ್ರಾತ್ಮನಿಂದ ನನ್ನ ತೆಗೆಬೇಡ, ನನ್ನ ತಳ್ಳಿ ಬಿಡಬೇಡ. ಆದ್ರೆ ಚೆನ್ನಾಗಿ ಗೊತ್ತುಂಟು, ಪವಿತ್ರಾತ್ಮ ಗೊತ್ತಿತ್ತು. ಅದಕ್ಕೋಸ್ಕರವೇ ಪವಿತ್ರಾತ್ಮ ದೇವರನ್ನು ನನ್ನಿಂದ ತೆಗೆಯಬೇಡ, ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಿ ಬಿಡಬೇಡ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದ್ರೆ ಶುದ್ಧತರು ಆತನು ಮತ್ತು ತಪ್ಪನ ವಾಕ್ಯ ಹೇಳ್ತದೆ. ದೇವರಿಗೆ ಬಹಳ ಸಮೀಪಸ್ಥನಾಗಿದೆ ಎಂಬುದಾಗಿ ದೇವರ ವಾಕ್ಯ. ಪಕ್ಕದಲ್ಲಿ ದಾವೀದನ ಪಕ್ಕದಲ್ಲಿ ಮಲಗಿಸುವಾಗಲೂ ಸಹ ಆತನ ಆಕೆಯನ್ನು ಮುಟ್ಟಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಸೊ ಅಂತ ಒಬ್ಬ ಪರ್ಫೆಕ್ಟ್ ವ್ಯಕ್ತಿ ಅಂದ್ರೆ ದಾವೀದನು. ಸೊ ಅಂತ ಸಂತತಿಯಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದನೆ ಎಂಬುದಾಗಿ ನೋಡುತ್ತೇವೆ. ನಾನು ಯಾಕೆ ಹೇಳ್ತಾನೆ ಅಂದ್ರೆ, ಮೊದಲನೇದಾಗಿ ಪೌಲನ ಹೇಳ್ತಕ್ಕಂಥದ್ದು ಇಲ್ಲಿ ಏನಂದ್ರೆ, ಕರ್ತನಿಗೆ ಪ್ರಿಯರಾಗಿರುವಂತ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಡಬೇಕು. ಎರಡನೇದಾಗಿ ಸತ್ಯದ ಮೇಲೆ ನಂಬಿಕೆ ಇಡಬೇಕು. ನೋಡ್ರಿ, ಅವರು ಎಷ್ಟೋ ಸಾರಿ ಬಂದು ಪೌಲನ ಅವರಿಗೆ ಸುವಾರ್ತೆಯನ್ನು ಹೇಳ್ದ. ಆದ್ರೂ ಸಹ ಅವರು ಸುವಾರ್ತೆಯನ್ನು ಬೇಗ ಮರ್ತು ಹೋಗ್ಬಿಟ್ಟಿದ್ರು. ಆತನು ಬಂದ್ ಹೇಳಿದ ತಕ್ಷಣ ಇನ್ನೊಂದು ಪ್ರಾಂತ್ಯಕ್ಕೆ ಹೋಗ್ತಾ ಇದ್ದ. ಸೊ ಅಲ್ಲಿ ಇನ್ನೊಂದ್ ಸಾರಿ ಬರುವ ತನಕ ಅದೆಲ್ಲ ಮರ್ತು ಹೋಗ್ತಾ ಇದ್ರು. ಈಗ ನಾವೇ ವಾರ ವಾರ ಎಲ್ಲ ಪ್ರಸಂಗಗಳ ಸಭೆಯಲ್ಲಿ ಕೇಳ್ತೇವೆ. ಅದು ಪ್ರತಿದಿನವೂ ನಾವು ಪ್ರಸಂಗ ಕೇಳ್ತಾ ಇರ್ತೀವಿ, ಏನು ತಲೆಯಲ್ಲಿ ಎಲ್ಲ ತೆಗೆದು ಇವಾಗ ಆ ಗಳಿಗೆ ಮಾತ್ರ ಇದಕ್ಕೆ ಮಾತ್ರ ಅಷ್ಟೇ ಸೀಮಿತ ಆಗಿದೆ. ಮತ್ತೆ ಕಳೆದ ವಾರ ಯಾರೇನು ಮಾತಾಡಿದಾರೋ ಗೊತ್ತಿಲ್ಲ, ಯಾರೇನ್ ಹೇಳಿದಾರೋ ಗೊತ್ತಿಲ್ಲ. ಆದ್ರೆ ಲೌಕಿಕವಾದಂಥದ್ದು ಬಹಳಷ್ಟು ನಾವು ನೆನಪಿಟ್ಕೊಳ್ತೀವಿ, ಆದ್ರೆ ದೇವ್ರ ವಾಕ್ಯ ಮಾತ್ರ ನೆನಪಿಟ್ಕೊಳ್ಳಿಕ್ಕಾಗ್ತದೆ. ನಿನ್ನೆ ವಿಜಯಕುಮಾರ್ ಅವರು ಸಹ ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾರಿಗೆ ಎಷ್ಟು ಜನ ಗೊತ್ತು ನನಗೆ ಗೊತ್ತಿಲ್ಲ, ಅವ್ರು ವಿಗ್ರಹಾರಾಧನೆ ಬಗ್ಗೆ ಮಾತಾಡಿದ್ರು. ಸರ್ ನಾನು ಹೇಳೋದು ಯಾಕೆ ಹೇಳ್ತೇನೆ ಅಂದ್ರೆ, ನಾವು ಒಂದು ಸಾರಿ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡ ಮೇಲೆ ಅದನ್ನು ಪ್ರತಿನಿತ್ಯವೂ ಸಹ ಮೆಲುಕು ಹಾಕುತ್ತಾ ನಾವೇನ್ ಮಾಡ್ಬೇಕಂದ್ರೆ ಆ ಸತ್ಯವನ್ನು ಕೈಕೊಂಡು ಹೋಗ್ಬೇಕು. ಸತ್ಯ ಯಾವುದು? ಯೇಸು ಕ್ರಿಸ್ತನ ಸತ್ಯ. ಸತ್ಯ ಯಾವುದು? ದಶಾಗ್ನಿಗಳ ಸತ್ಯ. ಸತ್ಯ ಯಾವುದು? ಸಬ್ಬತೆ ಸತ್ಯ. ಸೊ ಇದನ್ನು ನಾವು ಚಾಚು ತಪ್ಪದ ಆಜ್ಞೆಗಳನ್ನು ಆತನ ಕೊಟ್ಟಿರುವಂತ ಸಬು ಇವ್ರನ್ನ ಹೋಗ್ತಿದ್ದೇವಾ, ನಮ್ಮನ್ನು ಆಲೋಚನೆ ಮಾಡೋಣ ಪ್ರಿಯರೇ. ಸತ್ಯದ ಮೇಲೆ ನಂಬಿಕೆ ಇಟ್ಟು ಅಂತ ಹೇಳ್ತಾರೆ. ನಂಬಿಕೆ ಇಟ್ಟು ರಕ್ಷೆಯನ್ನು ಪಡೆಯುವುದಕ್ಕಾಗಿ ದೇವರು ನಮ್ಮನ್ನು ಆದಿಯಿಂದ ಆರಿಸಿಕೊಂಡನು. ಒಂದು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಡಬೇಕು. ಎರಡನೇದಾಗಿ ಸತ್ಯದ ಮೇಲೆ ನಂಬಿಕೆ ಇಡಬೇಕು.
ಮೂರನೇದಾಗಿ ರಕ್ಷಣೆ ಪಡೆಯುವುದಕ್ಕಾಗಿ. ರಕ್ಷಣೆ ಅಂದರೆ ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳುವುದೇ ರಕ್ಷಣೆ. ಎಷ್ಟೋ ಜನರಿಗೆ ರಕ್ಷಣೆ ಅನ್ನುವಂಥದ್ದೇ ಗೊತ್ತಿಲ್ಲ. ಒಂದು ಸಾರಿ ಯೇಸುಸ್ವಾಮಿ ನಂಬಿದರೆ ಸಾಕು ರಕ್ಷಣೆ ಅಂತ ತಿಳ್ಕೊಂಡಿದ್ದಾರೆ. ಅದರ ಅರ್ಥನೇ ಗೊತ್ತಿಲ್ಲ ಎಷ್ಟು ಜನರಿಗೆ. ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳುವುದೇ ರಕ್ಷಣೆ ಎಂಬುದಾಗಿ. ಒಂದು ಸಾರಿ ನಾವು ಯೇಸುಸ್ವಾಮಿ ನಂಬಿದರೆ ಸಾಕು ನಮಗೆ ರಕ್ಷಣೆ ಸಿಗಲ್ಲ. ಯೇಸುಸ್ವಾಮಿ ಬರುವ ತನಕ ಅಂದ್ರೆ ನಾವು ಪವಿತ್ರರಾಗಿ ಜೀವಿಸಬೇಕು, ಸತ್ಯವನ್ನು ಕೈಕೊಂಡು ಹೋಗ್ಬೇಕು, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡಬೇಕು, ಪವಿತ್ರಾತ್ಮನ ಶುದ್ಧೀಕರಿಸಲ್ಪಡಬೇಕು, ಪಾಪ ಮಾಡದೆ ನಾವು ಜೀವಿಸಬೇಕು. ಆಗ ನಾವು ರಕ್ಷಣೆ ಪಡ್ಕೊಳ್ತೇವೆ. ಒಂದ್ಸರಿ ಯೇಸುಸ್ವಾಮಿ ನಂಬಿದರೆ ಸಾಕು ನಮಗೆ ರಕ್ಷಣೆ ಸಿಕ್ಕಿದೆ ಅಂತಲ್ಲ, ಅದು ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರವೇ ಇಲ್ಲಿ ಪೌಲನು ಥೆಸಲೋನಿಕದವರಿಗೆ ಹೇಳ್ತಕ್ಕಂಥ ಮಾತು, ಕರ್ತನಿಗೆ ಪ್ರಿಯರಾಗಿರುವಂತ ಸಹೋದರರೇ, ಪ್ರೀತಿ ಉಳ್ಳ ಸಹೋದರರೇ, ದೇವರು ಆರಿಸಿಕೊಂಡಿರುವಂತ ಸಹೋದರೇ, ದೇವರ ಮಕ್ಕಳೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ತದ ಮೇಲೆ ನಂಬಿಕೆನ ಇಟ್ಟು ರಕ್ಷಣೆ ಪಡ್ಕೊಳ್ಳೋಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದಾನೆ. ಇವತ್ತು ಹಾಗೆ ನಮ್ಮನ್ನು ಸಾರಿಸಿಕೊಂಡಿದ್ದಾನೆ. ತಾಯಿಯ ಗರ್ಭದಲ್ಲಿ ಇನ್ನು ನಾವು ಮಗುವಾಗಿ ಏರ್ಪಡುತ್ತಿರುವಾಗಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಹೀಗೆ ಜೀವನ ಮಾಡ್ತಿದ್ದೇವಾ? ಯೇಸು ಸ್ವಾಮಿ ವಾಕ್ಯದಂತೆ ನಾವು ಜೀವನ ಮಾಡ್ತಿದ್ದೇವಾ? ನಮ್ಮ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಇವತ್ತು ನಾನು ಯಾರನ್ನು ನೋಡಿ ಬದುಕ್ತಾ ಇದ್ದೇನೆ? ಇವತ್ತು ನಾನು ಯಾರನ್ನು ನೋಡಿ ಜೀವಿಸ್ತಾ ಇದ್ದೇನೆ? ಯಾವ ಲೋಕ ನೋಡಿ ನಾನು ಬದುಕ್ತಾ ಇದ್ದೇನೆ? ನಮ್ಮ ನಾವು ಆಲೋಚನೆ ಮಾಡ್ಕೊಳ್ಳೋಣ. ನಮ್ಮ ಕನಸು ಮನಸ್ಸಲ್ಲೂ ಸಹ ಕೇಂದ್ರ ಬಿದ್ದು ಯೇಸುವನ್ನು ಇಟ್ಕೊಳ್ಬೇಕು. ಯಾವ ಮನುಷ್ಯರ ಜೀವಿತ, ಯಾವ ಮನುಷ್ಯರ ನಡವಳಿಕೆ ನಾವು ಮಾದರಿಯಾಗಿ ಮಾಡಿಕೊಳ್ಳಬಾರದು. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಮಾತ್ರ ನಾವು ಕೇಂದ್ರ ಬಿಂದುವಾಗಿ ಇಟ್ಟುಕೊಳ್ಳುವಾಗ ಮಾತ್ರ ನಾವು ಬಿದ್ದು ಹೋಗುವುದಿಲ್ಲ, ನಾವು ಗಟ್ಟಿಯಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಇಲ್ಲದಿದ್ದರೆ ನಾವು ಬಿದ್ದು ಹೋಗುವಂತವರಾಗಿದ್ದೇವೆ. ಮತ್ತೆ ಮುಂದೆ ಆತನ ಹೇಳ್ತಾ ನೋಡ್ರಿ, ನಿಮ್ಮ ವಿಷಯದಲ್ಲಿ ಯಾವಾಗ ದೇವರಿಗೆ ಕೃತಜ್ಞತೆ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು. ಏನಂತ ಹೇಳ್ತಾನೆ? ನೀವು ಹೀಗೆ ರಚಿಸಲ್ಪಟ್ಟು, ಯಾವ ರೀತಿಯಾಗಿ? ಪವಿತ್ರ ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ತದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡ್ಕೊಡುವುದಕ್ಕಾಗಿ ದೇವರಿಗೆ ಆರಿಸಿಕೊಂಡ. ಹೀಗೆ ನೀವು ರಚಿಸಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು. ಇವತ್ತು ಪೌಲ ಹೇಳ್ತಕ್ಕಂಥದ್ದು ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ಪೌಲ ಹೇಳ್ತಾ ಇದ್ದಾರೆ. ಇವತ್ತು ನಾವೇನು ಸಂಪಾದನೆ ಮಾಡ್ತಿದ್ದೇವೆ? ನಾವೇನು ಸಂಪಾದನೆ ಮಾಡ್ತಿದ್ದೇವೆ? ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ಳೋದಿದೆ. ನಾವೇನ್ ಸಂಪಾದನೆ ಮಾಡ್ತೀವಿ? ಇವತ್ತು ನಮಗೆ ಇಷ್ಟ ಆಗಿರುವಂತ, ನಮಗೆ ನೆಸಸಿ ಹೋಗ್ತಕ್ಕಂತ ಈ ಒಂದು ಲೋಕದ ವಸ್ತುಗಳನ್ನು, ವ್ಯವಹಾರಗಳನ್ನು, ಆಡಂಬರಗಳನ್ನು, ಕಣ್ಣಿನ ಆಸೆಗಳನ್ನು ನಾವು ಸಂಪಾದನೆ ಮಾಡ್ತಿದ್ದೇವೆ. ಇದು ಯಾವುದೂ ಸಹ ಲೆಕ್ಕಕ್ಕಿಲ್ಲ ಪ್ರಿಯರೇ. ಎಲ್ಲವೂ ಸಹ ನಶಿಸಿ ಹೋಗ್ತದೆ. ನಮ್ಮ ಈ ಲೋಕವೇ ಬೆಂಕಿಯಿಂದ ನಾಶವಾಗ್ತದೆ. ಸೊ ಅದಕ್ಕೋಸ್ಕರ ಈ ಭೂಲೋಕದಲ್ಲಿ ನಾವೇನೇ ಸಂಪಾದನೆ ಮಾಡಿದರೂ ಸಹ ಎಲ್ಲವೂ ಸಹ ಬೆಂಕಿಗೆ ಆಹುತಿ ಆಗ್ತದೆ. ಆದ್ರೆ ನಾವು ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದನೆ ಮಾಡುವಾಗ, ಮಹಿಮೆಯನ್ನು ಸಂಪಾದನೆ ಮಾಡುವಾಗ, ಆತನ ಶಕ್ತಿಯನ್ನು ಸಂಪಾದನೆ ಮಾಡುವಾಗ, ಆತನ ಜ್ಞಾನವನ್ನು ಸಂಪಾದನೆ ಮಾಡುವಾಗ, ಆತನ ಒಳ್ಳೆತನವನ್ನು ಸಂಪಾದನೆ ಮಾಡುವಾಗ, ಆತನ ಪ್ರೀತಿಯನ್ನು ಸಂಪಾದನೆ ಮಾಡುವಾಗ ಅದು ನಮ್ಮಿಂದ ಯಾವತ್ತೂ ತೆಗೆಯಲ್ಪಡುವುದಿಲ್ಲ. ಅದು ಹಾಗೆ ನಮ್ಮ ಜೀವಿತದಲ್ಲಿ ಬಲವಾಗಿ ಬೇರೂರಿ ಉಳಿದುಕೊಳ್ಳುತ್ತದೆ ಪ್ರಿಯರೇ.
ಇವತ್ತು ಈ ಲೋಕದ ಮನುಷ್ಯನು ಹಣ ಹಣ, ಸೈಟ್ಗಳು, ಕಾರು, ಬಂಗ್ಲೋ, ಬಡ್ತಿಗಳು, ಯಾವುದಕ್ಕೋಸ್ಕರ ಸಂಪಾದನೆ ಮಾಡ್ಬೇಕು, ನಾನ್ ಕುಬೇರನಾಗ್ಬೇಕು, ನಾನು ಶ್ರೀಮಂತನಾಗ್ಬೇಕು, ಎಲ್ಲಕ್ಕಿಂತಲೂ ಹೆಸರುವಾಸಿ ಆಗ್ಬೇಕು, ನನ್ನಷ್ಟು ಯಾರು ಉನ್ನತರಾಗಿರಬಾರ್ದು, ನಾನೇ ನಾನೇ ನಾನೇ. ಪ್ರಿಯರೇ, ಅದು ಯಾವುದು ಲೆಕ್ಕಕ್ಕಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸುವಾಗ, ಪೌಲನು ಭೂಲೋಕದಲ್ಲಿ ಜೀವಿಸುವಾಗ ಅವ್ರು ಏನು ಸಂಪಾದನೆ ಮಾಡಿಲ್ಲ ಪ್ರಿಯರೇ. ಅವರು ಒಂದು ಸೈಟು ತಗೊಂಡಿಲ್ಲ, ಒಂದು ಮನೆನೂ ಕಟ್ಟಿಸ್ಕೊಂಡಿಲ್ಲ, ಅವ್ರು ಏನು ತನಗೋಸ್ಕರ ಏನೂ ಮಾಡಿಲ್ಲ. ಬರಿದಾಗಿ ಬಂದ್ರು, ಬರಿದಾಗಿ ಅವ್ರು ಹೊರಟು ಹೋದ್ರು. ಈಗ ಅವ್ರ ಹೆಸರು, ಪೌಲನ ಹೆಸರು ಖಂಡಿತವಾಗಿ ಜೀವಬಾದ್ರ ಪಟ್ಟಿ ಪುಸ್ತಕದಲ್ಲಿದೆ. ಯೇಸು ಕ್ರಿಸ್ತರಂತ ದೇವರು ಬಿಡಿ, ಆತ ನಮ್ಗೆ ನ್ಯಾಯ ತೀರಿಸುವ ಒಂದು ದೇವರು ಆತನೇ. ಸೊ ಆತನು ಸಹ ಈ ಲೋಕಕ್ಕೆ ಬಂದ, ಮಾನವ ರೂಪದಿಂದ ಬಂದ, ಏನು ತಂದೆಯ ಚಿತ್ತವನ್ನ ಆತನ ಮಾತ್ರ ಸಂಪಾದನೆ, ತಂದೆ ಮಹಿಮೆನ ಮಾತ್ರ ಆತನ ಸಂಪಾದನೆ ಮಾಡ್ಕೊಂಡ. ಸೊ ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮ ದೇವರು, ನಿಜಕ್ಕೂ ಒಬ್ಬ ಕ್ರೈಸ್ತ ಭಕ್ತನು ನಿಜಕ್ಕೂ ದೇವರ ಮಗನಾಗಿರುವುದಾದರೆ ಖಂಡಿತವಾಗಿ ಯಾವುದನ್ನು ಸಂಪಾದನೆ ಮಾಡ್ಲಿಕ್ಕೆ ಆತನು ಇಷ್ಟಪಡೋದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ಮಾತ್ರ ಆತನು ಸಂಪಾದನೆ ಮಾಡ್ತಾರೆ. ದೇವರು ಹೇಗಾದ್ರೂ ಆತನಿಗೆ ಅನುದಿನದ ಆಹಾರವನ್ನು ಕೊಡುವಂತವನಾಗಿದ್ದಾನೆ. ಮುಂದೆ ಭವಿಷ್ಯಕ್ಕೋಸ್ಕರ ಆತನು ಯಾವತ್ತೂ ಸಹ ಚಿಂತೆ ಮಾಡುವುದಿಲ್ಲ. ಇವತ್ತು ನಾವೆಲ್ಲ ಸಹ ಏನ್ ಮಾಡ್ತೇವೆ, ಭವಿಷ್ಯಕ್ಕೋಸ್ಕರ ಮಕ್ಕಳಿಗೆ ಏನ್ ಮಾಡ್ಬೇಕು, ಅವ್ರ ಮಕ್ಕಳಿಗೆ ಏನ್ ಮಾಡ್ಬೇಕು, ಅಯ್ಯೋ ನಾನು ಒಂದ್ ವೇಳೆ ಸತ್ರು ಮುಂದೆ ಮಕ್ಕಳೇನ್ ಮಾಡ್ಕೋತಾನೆ ಎಂಬುದಾಗಿ ನಾವು ಈ ರೀತಿಯಾಗಿ ಚಿಂತೆ ಮಾಡ್ತೇವೆ. ಈ ಲೋಕದನ್ನೇ ಸಂಪಾದನೆ ಮಾಡ್ಬೇಕೆಂಬುದಾಗಿ ಹೋಗ್ತಾ ಇದ್ದೇವೆ. ಆದ್ರೆ ಪವಿತ್ರ ಆತ್ಮ ಶುದ್ಧೀಕರಣ ಪಡ್ಲಿಕ್ಕೆ ಆಗ್ತಾ ಇಲ್ಲ, ಸತ್ಯಮೇ ನಂಬಿಕೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ರಕ್ಷಣೆ ಪಡ್ಕೊಳ್ಳಿಕ್ಕೂ ಬಹಳಷ್ಟು ಕಷ್ಟ ಪಡ್ತಿದ್ದೇವೆ. ಸೊ ಅದಕ್ಕೋಸ್ಕರ ಇಲ್ಲಿ ಪೌಲನೇ ಹೇಳ್ತಿದ್ದಾನೆ, ಥೆಸಲೋನಿಕ ಸಭೆದವರೇ, ನೀವು ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ದೇವಜನರೇ, ನಾವು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನು ಸಂಪಾದನೆ ಮಾಡೋಣ ಪ್ರಿಯರೇ. ಆತನ ಮಹಿಮೆಯನ್ನು ಸಂಪಾದನೆ ಮಾಡೋಣ, ಆತನ ಬಲವನ್ನು ಸಂಪಾದನೆ ಮಾಡೋಣ, ಆತನ ಪ್ರೀತಿಯನ್ನು ಸಂಪಾದನೆ ಮಾಡೋಣ, ಆತನ ಹೇಳಿರುವಂತ ಮಾರ್ಗವನ್ನು ಸಂಪಾದನೆ ಮಾಡೋಣ ಪ್ರಿಯರೇ. ಇದು ನಮ್ಮಿಂದ ಯಾವತ್ತೂ ಸಹ ತೆಗೆಲ್ಪಡೋದಿಲ್ಲ. ಇಲ್ಲದಿದ್ದರೆ ನಾವೇನೇ ಭೂಲೋಕದಲ್ಲಿ ಸಂಪಾದನೆ ಮಾಡೋದೆಲ್ಲವೂ ಸಹ ನಮ್ಮಿಂದ ತೆಗೆಲ್ಪಡುವಂತದ್ದಾಗಿದೆ, ಸುಟ್ಟು ಕರ್ಕಲಾಗುವಂತದ್ದಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಸಂಪಾದನೆ ಮಾಡೋಣ. ಸುವಾರ್ತೆ ಮೂಲಕ ನಿಮ್ಮ ಕರೆದನ್ನು ಹೀಗಿರುವುದರಿಂದ ಸಹೋದರರೇ, ದೃಢವಾಗಿ ನಿಲ್ಲಿರಿ. ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ ನಿಮಗೆ ತಿಳಿಸದೆ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಂಡಿರಿ ಮತ್ತು ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆದರಣೆಯನ್ನು, ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯಗಳಲ್ಲಿ ಸದ್ವಾಕ್ಯಗಳಲ್ಲಿ ದೃಢಪಡಿಸಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ದೇವಜನರೇ, ಇವತ್ತು ನಾವೆಲ್ಲರೂ ಸಹ ಅಂತ್ಯ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಯಾವಾಗ ಲೋಕದಲ್ಲಿ ಏನಾಗ್ತದೆ ಯಾರಿಗೂ ಸಹ ಗೊತ್ತಿಲ್ಲ, ಅಥವಾ ನಮ್ಮ ಜೀವಿತದಲ್ಲಿ ಏನಾಗ್ತದೋ ಯಾರಿಗೂ ಗೊತ್ತಿಲ್ಲ. ನಮ್ಮ ಪ್ರಾಣ ಯಾವಾಗ ಹೋಗ್ತದೋ ಯಾರಿಗೂ ಗೊತ್ತಿಲ್ಲ. ಯಾವಾಗ ಏನಾಗುತ್ತೋ ನಮ್ಮ ಲೈಫಲ್ಲಿ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ತಿಳ್ಕೊಂಡು ನಾವು ಜೀವನ ಮಾಡ್ಬೇಕಾಗಿದೆ. ಬಹಳಷ್ಟು ದಿನಗಳಿದೆ, ಬಹಳಷ್ಟು ವರ್ಷಗಳಿದೆ, ನಾನು ಬದುಕ್ತೇನೆ, ನಾನು ಬಾಳ್ತೇನೆ ಎಂಬ ಒಂದು ಮಾತನ್ನು ಬಿಟ್ಟು ದೇವರು ಕೊಟ್ಟಿರುವಂತ ದಿನಗಳಲ್ಲಿ ನಾವು ಆತನನ್ನೇ ಆತುಕೊಂಡು ಆತನ ಪ್ರೀತಿಯನ್ನು ಸಂಪಾದನೆ ಮಾಡಿ, ಆತನ ಪ್ರಭಾವವನ್ನು ಸಂಪಾದನೆ ಮಾಡಿ, ಆತನ ಮಹಿಮೆಯನ್ನು ಸಂಪಾದನೆ ಮಾಡಿ ನಾವು ಜೀವಿಸುವುದಾಗ ಖಂಡಿತವಾಗಿ ಸ್ವಾಮಿ ನಮ್ಮ ನಡೆಸುವಂತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಯೇಸು ಸ್ವಾಮಿ ಶೀಘ್ರವಾಗಿ ಬರ್ಲಿಕ್ಕಿದ್ದಾನೆ. ನಮ್ಮ ತಾತನ ಕಾಲದಿಂದಲೂ ನಾವು ಕೇಳ್ತಾ ಇದ್ದೇವೆ, ನಮ್ಮ ಯೇಸು ಸ್ವಾಮಿ ಬರ್ತಾ ಇದ್ದಾನೆ, ಯೇಸು ಸ್ವಾಮಿ ಬರ್ತಿದ್ದಾನೆ ಎಂಬುದಾಗಿ ಕೇಳ್ತಾ ಇದ್ದೇವೆ. ಆದ್ರೆ ಯಾಕೆ ಆತನು ತರ ಮಾಡ್ತಿದ್ದಾನೆ ಎಂಬುದಾಗಿ, ಇನ್ನು ಸ್ವಲ್ಪ ಕಾಲ ಯಾಕೆ ತರ ಮಾಡ್ತಿದ್ದಾನೆ ಎಂಬುದನ್ನು ನೋಡುವಾಗ ಎಲ್ಲರೂ ರಕ್ಷಣೆ ಪಡ್ಕೊಳ್ಬೇಕು, ಯಾರು ಸಹ ನಶಿಸಿ ಹೋಗಬಾರ್ದು ಎಂಬುದಾಗಿ ಆತನು ತರ ಮಾಡ್ತಿದ್ದಾನೆ ಪ್ರೇರಣೆ. ಅದಕ್ಕೋಸ್ಕರ ಆತನ ತರ ಮಾಡುವಿಕೆ ನಮ್ಗೆ ಒಳ್ಳೇದು. ಯಾಕಂದ್ರೆ ನಾವು ಇನ್ನೂ ಪರಿಪಕ್ವರಾಗ್ಬೇಕು, ಇನ್ನೂ ಪರಿಶುದ್ಧರಾಗ್ಬೇಕು, ಇನ್ನು ನೀತಿವಂತರಾಗ್ಬೇಕು, ಇನ್ನು ಕ್ರಿಸ್ತನಲ್ಲಿ ಭದ್ರವಾಗ್ಬೇಕು, ಇನ್ನು ನೀವು ಆತನಿಗಾಗಿ ಜೀವಿಸ್ಬೇಕು. ಅದಕ್ಕಾಗಿ ತರ ಮಾಡ್ತಿದ್ದಾನೆ. ಅಂದ್ರೆ ಯೇಸು ಸ್ವಾಮಿ ಬರುವಾಗ ನಾವೆಲ್ಲರೂ ಸಹ ಈ ಪವಿತ್ರರಾಗಿ ಜೀವಿಸುವಾಗ
ಆತ ನಮ್ಮನ್ನು ಕರ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗುವಂತವನಾಗಿದ್ದಾನೆ. ಅದಕ್ಕೋಸ್ಕರ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೂರ್ಣವಾಗಿ ಆತನಿಗೆ ಅರ್ಪಿಸಿಕೊಳ್ಳೋಣ. ಯಾರು ನೋಡೋದು ಬೇಡ, ಯಾವ ಲೋಕ ನೋಡೋದು ಬೇಡ, ಯಾರನ್ನು ಮಾದರಿಗೆ ಇಟ್ಕೊಳ್ಳೋದು ಬೇಡ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಾತ್ರ ನಾವು ಮಾದರಿಗೆ ಇಟ್ಕೊಳ್ಳೋಣ. ದೇವರು ಈ ಸಣ್ಣ ವಾಕ್ಯದ ಮುಖಾಂತರವಾಗಿ ಈ ದಿನಕ್ಕೆ ಬೇಕಾದಂತ ಬಲವನ್ನು, ಶಕ್ತಿಯನ್ನು, ಆದರಣೆಯನ್ನು, ಧೈರ್ಯವನ್ನು, ಸ್ಥೈರ್ಯವನ್ನು ನಮಗೆ ಕೊಟ್ಟು ನಡೆಸಲೆಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ದೇವರಿ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ದೈವಿಕ ಮನ್ನವನ್ನ ಪಡಿಸಿದ ಬೋಧಕರಾದ ಅಮಿತ್ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹಾಗೂ ನಿಮ್ಮ ಸೇವೆಯನ್ನ ಅಧಿಕವಾಗಿ ಹೇರಳವಾಗಿ ಆಶೀರ್ವದಿಸಲಿ. ಇನ್ನು ಹೆಚ್ಚಿನದಾಗಿ ದೇವರ ಒಂದು ಆತ್ಮಿಕ ಜ್ಞಾನದಲ್ಲಿ ಬೆಳೆಸಲಿ ಎಂದು ಹಾರೈಸುವಂತವಳಾಗಿದ್ದೇನೆ. ಈ ಒಂದು ಸಮಯವು ಪ್ರಾರ್ಥನೆಯ ಸಮಯವಾಗಿದೆ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆ ಇರುವುದಾದರೆ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಸಹೋದರ ಡೇವಿಡ್ ಹೆಚ್ ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿ, ಬೋಧಕರಾದ ಅಮಿತ್ ರವರು ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸ್ತೇನೆ. ಗಾಯತ್ರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮೇಘನ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಡೇವಿಡ್ ಉಡುಪಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ರೂತ್ ನರ್ಸಾಪುರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಮಹಾಕೃಪೆಯುಳ್ಳ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸರ್ವವನ್ನು ಸ್ವಾಮಿ ಸೃಷ್ಟಿಸುವಂತ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ಇಂದು ವಾಕ್ಯವನ್ನು ಹೇಳಿರುವಂತ ನಿಮ್ಮ ದಾಸರನ್ನು ಆಶೀರ್ವದಿಸಿ ಬಲಪಡಿಸಿರಿ ಕರ್ತನೆ. ಅವರ ಬಾಯಿಂದ ಬಂದಂತ ಪ್ರತಿಯೊಂದು ವಾಕ್ಯವು ಕರ್ತನೆ ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಕೊಂಡು ಕರ್ತನೆ, ಅದರ ಪ್ರಕಾರ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ ಕರ್ತನೆ. ಈ ಲೋಕವು ಎಲ್ಲವೂ ನಶ್ವರ ಸ್ವಾಮಿ. ಈಗ ಕರ್ತನೆ, ಎಷ್ಟು ಸ್ವಾಮಿ ನಾವು ಸ್ವಾಮಿ ಸಂಪಾದಿಸಿಕೊಂಡು ಕೂಡಿಟ್ಟು ಕೂಡ ಒಂದಲ್ಲ ಒಂದ್ ದಿವಸ ಅದನ್ನು ಸ್ವಾಮಿ ಬಿಟ್ಟು ಹೋಗುವಂತವರಾಗಿದ್ದೇವೆ ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ಆಸೆ ಗಂಟು ಮಾಡಿ ಇಟ್ಕೊಳ್ಳಾರ್ದೆ ಕರ್ತನೆ, ಪರಲೋಕವೆಂಬ ಸ್ವಾಮಿ ನಾವು ನಿಮ್ಮ ಕಡೆಗೆ ತಿರುಗಿಕೊಂಡು ನಿಮ್ಮ ಮೇಲೆ ವಿಶ್ವಾಸದಿಂದ ಜೀವಿಸಿ ಕರ್ತನೆ, ನಾವು ನಿಮ್ಮನ್ನೇ ನಂಬಿಕೊಂಡು ಕರ್ತನೆ, ಆ ಒಂದು ಎರಡನೇ ಬರೋಣದಲ್ಲಿ ನಾವು ಎಲ್ಲರೂ ಸೇರುವಂತೆ ಸ್ವಾಮಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಈಗ ಕರ್ತನೆ, ನಾವು ಸ್ವಾಮಿ ನಾವು ನಿಮ್ಮನ್ನು ನಂಬಿಕೊಂಡು ಕರ್ತನೆ, ಈ ಲೋಕದಲ್ಲಿ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನ್ನು ಎದುರಿಸುವಂತ ಶಕ್ತಿಯನ್ನು, ಬಲವನ್ನು ನಮಗೆ ದಯಪಾಲಿಸು. ನಿಮ್ಮ ಪರಿಶುದ್ಧ ಆತ್ಮದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಈಗ ಸ್ವಾಮಿ ದಾವೀದನು ಹೇಳುವಂತ ಸ್ವಾಮಿ, ನಮ್ಮಿಂದ ನಿನ್ನ ಆತ್ಮವನ್ನು ತೆಗಿಬೇಡ ಎಂಬುದಾಗಿ. ಈಗ ಕರ್ತನೆ, ಈ ಲೋಕವು ಕೊಡುವಂತ ಸಮಸ್ಯೆಗಳು, ಕಷ್ಟಗಳಲ್ಲಿ ಸ್ವಾಮಿ ನಾವು ಬಿದ್ದು ಹೋಗ್ಲಾರ್ದೆ ಸ್ವಾಮಿ, ನಿಮ್ಮ ಆತ್ಮ ನಮ್ಮಿಂದ ತೆಗಿಬೇಡ ಸ್ವಾಮಿ. ನಿಮ್ಮ ಆತ್ಮ ನಮ್ಮಲ್ಲಿ ಇರಿಸ್ರಿ ಕರ್ತನೆ, ನಮ್ಮನ್ನು ಬಲಪಡಿಸ್ರಿ ಕರ್ತನೆ. ಯಾವುದೇ ಸೈತಾನ್ ಶೋಧನೆ, ಅಂಧಕಾರ ಶಕ್ತಿಗಳಿಗೆ ಸ್ವಾಮಿ ನಾವು ಹೊಳಗಾಗ್ಲಾರ್ದೆ ಕರ್ತನೆ, ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸುವಂತೆ ನಮ್ಮನ್ನು ಬಲಪಡಿಸ್ರಿ ಕರ್ತನೆ. ಸ್ವಾಮಿ ಯೌವನ ಸ್ವಾಮಿ ಮೀನಿನ ಹೊಟ್ಟೆಯ ಭಾಗದಲ್ಲಿದ್ದರೂ ಕೂಡ ಸ್ವಾಮಿ ಆತನು ಪ್ರಾರ್ಥನೆ ಮಾಡುವಾಗ ಆತನ ಪ್ರಾರ್ಥನೆಯನ್ನು ಕೇಳಿ ಆತನಿಗೆ ಸಹಾಯವನ್ನು ದಯಪಾಲಿಸಲು ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ, ನಾವು ಎಷ್ಟೇ ಸಮಸ್ಯೆಗಳಲ್ಲಿ, ಎಷ್ಟೇ ತೊಂದರೆಗಳಲ್ಲಿದ್ದರೂ ಕೂಡ ನಮ್ಮ ಒಂದು ಪ್ರಾರ್ಥನೆಯನ್ನು ಕೇಳಿ ನಮಗೆ ಸಹಾಯವನ್ನು ದಯಪಾಲಿಸಿ ನಮಗೆ ಬಲವನ್ನು ಅನುಗ್ರಹಿಸಿರಿ ಕರ್ತನೆ. ಈಗ ಕರ್ತನೆ ಸ್ವಾಮಿ, ಡೇವಿಡ್ ಉಡುಪಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಹೇಳಿರುವಂತ ಬೋಧಕರನ್ನು ನೀವು ಆಶೀರ್ವದಿಸಿರಿ. ಅವ್ರಿಗೆ ಬೇಕಾದಂತ ಎಲ್ಲಾ ಒಂದು ಸಹಾಯವನ್ನು ದಯಪಾಲಿಸಿ ಬಲಪಡಿಸಿರಿ ಸ್ವಾಮಿ. ಮತ್ತು ವಿಶೇಷವಾದ ರೀತಿಯಲ್ಲಿ ಇಂದು ವಾಕ್ಯವನ್ನು ಹೇಳಿರುವಂತ ನಿಮ್ಮ ದಾಸರನ್ನು ನೀವು ಆಶೀರ್ವದಿಸಿ ಬಲಪಡಿಸಿ, ಅವರ ಸೇವೆಯನ್ನು ಇನ್ನ ಹೆಚ್ಚೆತ್ತಾಗಿ ಆಶೀರ್ವದಿಸಿ, ಅವರು ಇನ್ನ ಅನೇಕ ಆತ್ಮಗಳನ್ನು ಸ್ವಾಮಿ ಆ ಒಂದು ಪರಲೋಕದ ರಾಜ್ಯ ಕಡೆಗೆ ಅವರು ಸಿದ್ಧ ಮಾಡುವಂತೆ ಅವರನ್ನು ಬಲಪಡಿಸಿರಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗುವಂತವರನ್ನು ಎಂ ರಾಜು ಅವರನ್ನು ಮತ್ತು ನಿಮ್ಮ ಪ್ರಿಯ ದಾಸರಾಗಿರುವಂತ ಎಂ ರಾಜು ಅವರನ್ನು ನೀವು ಆಶೀರ್ವದಿಸಿ ಬಲಪಡಿಸಿ, ಅವರನ್ನು, ಅವರ ಧರ್ಮಪತಿಯನ್ನು, ಅವ್ರ ಮಕ್ಕಳನ್ನು, ಅವ್ರ ಸೊಸೆಂದರನ್ನು, ಅವ್ರ ಮೊಮ್ಮಕ್ಕಳನ್ನು ನೀವು ಆಶೀರ್ವದಿಸಿ ಬಲಪಡಿಸ್ರಿ ಸ್ವಾಮಿ. ಮತ್ತು ವಿಶೇಷವಾದ ರೀತಿಯಲ್ಲಿ ಸ್ವಾಮಿ, ಈ ಝೂಮ್ ಕುಟುಂಬದಲ್ಲಿ ಎಷ್ಟು ಒಂದು ಕುಟುಂಬಗಳು ಸೇರಿದ್ದಾರೆ ಕರ್ತನೆ, ಆ ಎಲ್ಲಾ ಕುಟುಂಬಗಳಿಗೆ ಸ್ವಾಮಿ ಸಹಾಯವನ್ನು ದಯಪಾಲಿಸಿರಿ. ಆ ಒಂದು ಸ್ವಾಮಿ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿರಿ. ಆ ಸ್ವಾಮಿಯ ಇಂದು ಯಾರಾದರೂ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಅವರ ಸಮಸ್ಯೆಗಳಿಂದ ಬಿಡಿಸಿ ನಿಮ್ಮ ಒಂದು ಪರಿಶುದ್ಧ ಆತ್ಮದಿಂದ ಅವರಿಗೆ ಸಹಾಯವನ್ನು ದಯಪಾಲಿಸಿ ಅವರಿಗೆ ಬಲವನ್ನು ಅನುಗ್ರಹಿಸಿ
ಅನುಗ್ರಹಿಸಿ ಸ್ವಾಮಿ, ನೂತನ ಸ್ವಾಮಿ ಚೈತನ್ಯವನ್ನು ಅನುಗ್ರಹಿಸಿ ಅವರನ್ನು ಸ್ವಾಮಿ ಬಲಪಡಿಸಿ ನಡೆಸಿರಿ ಕರ್ತನೆ. ಮತ್ತು ವಿಶೇಷವಾದ ರೀತಿಯಲ್ಲಿ ಸ್ವಾಮಿ ಕ್ರಿಸ್ಮಸ್ ಹಬ್ಬಕ್ಕೆ ಯಾರ್ಯಾರು ಸಿದ್ಧರಾಗುತ್ತಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಬಲಪಡಿಸಿ ಅವ್ರಿಗೆ ಬೇಕಾದಂತ ಎಲ್ಲಾ ಒಂದು ಸಹಾಯವನ್ನು, ಆರ್ಥಿಕ ಸಹಾಯವನ್ನು ಕೂಡ ದಯಪಾಲಿಸಿ ಕರ್ತನೆ. ಕುಟುಂಬಗಳಿಗೆ ಬೇಕಾದಂತ ಸಹಾಯವನ್ನು ದಯಪಾಲಿಸಿ ಬಲಪಡಿಸಿರಿ. ಮತ್ತು ಸ್ವಾಮಿ ಅನಾರೋಗ್ಯದಲ್ಲಿದ್ದಂಥವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸ್ವಾಮಿ ಎದ್ದು ನಿಮ್ಮ ಸಭೆಗಳಿಗೆ ಹೋಗಿ ಸ್ವಾರ್ಥ ಸಾರುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾ ಬರಬೇಕೆಂದು ಕರ್ತನ ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ಸಭೆಯಾಗಿ ಕೂಡಿ ಬಂದಿರುವಂತ ಈ ಒಂದು 15 ಕುಟುಂಬಗಳ ಜೊತೆಯಲ್ಲಿಯೂ, ಬದುಕರಿರುವಂತ ಎಂ ರಾಜ್ ಅವರ ಜೊತೆಯಲ್ಲಿಯೂ, ಅವರಿಗೆ ಸಹಾಯ ಮಾಡ್ತಕ್ಕಂಥ ಸಹೋದರಿ ಸವಿತಾ ಮ್ಯಾಥ್ಯೂ ಅವರ ಜೊತೆಯಲ್ಲಿಯೂ, ಹಾಗೂ ನಮ್ಮೆಲ್ಲರ ಸೇವೆ ಜೊತೆಯಲ್ಲಿಯೂ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿಮ್ಮ ಕೃಪೆಯಲ್ಲಿ ಆಗಿರಲಿ ತಂದೆಯೇ. ಆಮೇನ್. ಅನುದಿನ ಮನ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಸಮಯವನ್ನ ಕೊಟ್ಟಂತ ದೇವರಿಗೆ ಮೊದಲನೇದಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ, ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿದ ಹಿರಿಕರಾದ ವಿಜಯ್ ಕುಮಾರ್ ರವರಿಗೂ, ಅಂತಿಮ ಪ್ರಾರ್ಥನೆಯನ್ನು ಮಾಡಿದಂತ ಸಹೋದರ ಡೇವಿಡ್ ರವರಿಗೂ, ದೈವಿಕ ಮನವನ್ನ ಬಡಿಸಿದ ಬೋಧಕರಾದ ಅಮಿತ್ ರವರಿಗೂ, ಹಾಗೂ ವಿಶೇಷ ಗೀತೆಯನ್ನು ಹಾಡಿದ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕೂ, ನಮ್ಮ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ಕುಟುಂಬದ ಪ್ರತಿಯೊಬ್ಬೊಬ್ಬರಿಗೂ ಸಹ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹೃದಯ ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ದಿನದಲ್ಲಿ ನಮ್ಮ ಕುಟುಂಬಕ್ಕೆ ಹೊಸದಾಗಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಸಹ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ ಹಾಗೂ ವಂದನೆಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ದಿನದಲ್ಲಿ ಬೋಧಕರಾದ ಸುಧಾಕರ್ ಕೆಂಪೈ ಅವರು ಸಹ ನಮ್ಮ ಒಂದು ಕುಟುಂಬಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಬಯಸಿ ವಂದನೆಯನ್ನ ಹೇಳುವಂತವಳಾಗಿದ್ದೇನೆ. ನಾಳೆ ಬೆಳಿಗ್ಗೆ ಮತ್ತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕುಟುಂಬಕ್ಕೆ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯ. ನಾಳಿನ ಒಂದು ದೈವಿಕ ಮನವನ್ನ ಬಡಿಸ್ತಕ್ಕಂಥವರು ಬೋಧಕರಾದ ಸುಧಾಕರ್ ಕೆಂಪೈರವರು. ದೇವರು ತಮ್ಮೆಲ್ಲರನ್ನ ಅಧಿಕವಾಗಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿನದ ಪ್ರಯಾಣದಲ್ಲಿ ದೇವರು ನಮ್ಮೆಲ್ಲರ ಜೊತೆಯಲ್ಲಿರಲಿ ಎಂದು ಹಾರೈಸುವಂತವಳಾಗಿದ್ದೇನೆ. Thank you, Pastor. Nice message. Thank you. Pastor Sudhakar, good morning. Good morning. Welcome to our family. Pastor Sudhakar, good morning. After a long time we are seeing Good you. morning, sir. Pastor, thank you. Thank you. Pastor Amit sir, thank you. Welcome sir. Welcome sir. Pray for me sir. Nice message. Okay sir.